ನಮಃ. ಹರಿ ಓಂ. ಧರಣೀಮಂಡಲೇ ಖ್ಯಾತಂ ಧೈರ್ಯಾದಿಗುಣಬೃಂಹಿತಂ ಧಿಕ್ೃತಾಶೇಷಪಾದೀಭಂ ಧೀರಸಿಂಹಗುರುಂ ಭಜೆ. ಆಚಾರ್ಯ ಮಧ್ವರಿಂದ ಎಲ್ಲ ಗುರುಗಳು ಈ ಭಾರತದ ಉದ್ದಗಲಕ್ಕೂ ಪ್ರಪಂಚದ ಉದ್ದಗಲಕ್ಕೂ ಕೂಡ ಆಚಾರ್ಯ ಮಧ್ವರು ಕೊಟ್ಟ ಶಾಸ್ತ್ರ ಬೇರೂರಬೇಕು. ಶಾಸ್ತ್ರವನ್ನು ಅರಿಸಿ ಮೋಕ್ಷದ ಬಯಕೆಯಿಂದ ಇರುವ ವೈಷ್ಣವರ ಉದ್ಧಾರವಾಗಬೇಕು ಎನ್ನುವಂತಹ ಮಹದುದ್ದೇಶದಿಂದ ಹೊರಟ ಯತಿ ಪರಂಪರೆಯಲ್ಲಿ ರಾಘವೇಂದ್ರ ತೀರ್ಥ ಶ್ರೀಮಚ್ಚರಣರ ನಂತರದಲ್ಲಿ 8ನೇ ಯತಿಗಳು ಧೀರೇಂದ್ರ ತೀರ್ಥ ಶ್ರೀಪಾದರು. ಧೀರೇಂದ್ರ ತೀರ್ಥ ಶ್ರೀಪಾದರು ಅವರ ಪೂರ್ವಾಶ್ರಮವನ್ನು ನಾವು ಸ್ವಲ್ಪ ಆಲೋಚನೆ ಮಾಡಿದರೆ ರಾಘವೇಂದ್ರ ತೀರ್ಥ ಶ್ರೀಪಾದರ ಪೂರ್ವಾಶ್ರಮದ ಮಕ್ಕಳು ಶ್ರೀ ಲಕ್ಷ್ಮೀನಾರಾಯಣಾಚಾರ್ಯರು. ಅವರು ಹಲವಾರು ಗ್ರಂಥಗಳಿಂದಾಗಿ ತಮ್ಮ ವಿದ್ವತ್ತೆಯನ್ನು ಜಗತ್ತಿನಲ್ಲಿ ಪ್ರಕಟಪಡಿಸಿದ್ದಾರೆ. ಅವರ ಮಕ್ಕಳು ಪುರುಷೋತ್ತಮಾಚಾರ್ಯರು, ಅವರ ಮಕ್ಕಳು ರಾಜ ಶ್ರೀನಿವಾಸಾಚಾರ್ಯರು ಎಂಬುದಾಗಿ. ಅವರೇ ನಂತರದಲ್ಲಿ ರಾಯರ ಬೃಂದಾವನದ ಎಡಭಾಗದಲ್ಲಿರುವ ಬೃಂದಾವನ ವಾದೀಂದ್ರ ತೀರ್ಥರು. ಅವರು ವಾದೀಂದ್ರ ತೀರ್ಥರು ಎಂಬುದಾಗಿ ಖ್ಯಾತಿಯನ್ನು ಪಡೆದಿರತಕ್ಕಂಥವರಾದರು. ಅವರು ಗುರುಗುಣಸ್ಥವನ ಎಂಬಂತಹ ಗ್ರಂಥವನ್ನು ಕೂಡ ರಚಿಸಿದ್ದಾರೆ. ಅವರ ಪೂರ್ವಾಶ್ರಮದ ಮಕ್ಕಳೇ ಜಯರಾಮಾಚಾರ್ಯರು. ಜಯರಾಮಾಚಾರ್ಯರು ತಮ್ಮ ಪೂರ್ವಾಶ್ರಮದ ತಂದೆ ಹಾಗೂ ಗುರುಗಳು, ಗುರುತ್ವ ಹಾಗೂ ಪಿತೃತ್ವ ಎರಡನ್ನೂ ಕೂಡ ಅವರು ತಮ್ಮ ತಂದೆಯಲ್ಲಿಯೇ ಕಂಡು ಅವರ ಬಳಿಯೇ ಎಲ್ಲ ವಿದ್ಯಾಭ್ಯಾಸವನ್ನು ಮಾಡಿದರು. ಪ್ರಖಂಡವಾದ ಪಾಂಡಿತ್ಯವನ್ನು ಗಳಿಸಿದರು. ಅವರು ಜಯರಾಮಾಚಾರ್ಯರಾಗಿದ್ದಾಗಲೇ ಪುಣೆ ಕ್ಷೇತ್ರಕ್ಕೆ ಅವರು ದಿಗ್ವಿಜಯ ಮಾಡಿಸಿದಾಗ ಅಲ್ಲಿ ಪೇಶ್ವೆ ಮಾಧವರಾಯರ ಆಸ್ಥಾನದಲ್ಲಿ ವಿಶಿಷ್ಟವಾಗಿ ಪಂಡಿತರಾಗಿರತಕ್ಕಂತಹ ರಾಮಶಾಸ್ತ್ರಿಗಳು ಅಂತ ಒಬ್ಬರಿದ್ದರು. ದೊಡ್ಡ ಅದ್ವೈತಿ ಪಂಡಿತರು. ಅವರೊಟ್ಟಿಗೆ ವಾಕ್ಯಾರ್ಥವನ್ನು ಮಾಡುವ ಸಂದರ್ಭ. ಆಗಲಂತೂ ಸಂಸ್ಥಾನಕ್ಕೆ ತುಂಬ ಆತಂಕದ ಪರಿಸ್ಥಿತಿ. ವಾಕ್ಯಾರ್ಥ ನಡೀತಾ ಇದೆ. ವಾಕ್ಯಾರ್ಥ ಅವರ ಮನೆಯಲ್ಲಿಯೇ, ರಾಮಶಾಸ್ತ್ರಿಗಳ ಮನೆಯಲ್ಲಿ ನಡೆದ ವಾಕ್ಯಾರ್ಥ. ವಾಕ್ಯಾರ್ಥದಲ್ಲಿ ನೀವು ಗೆದ್ದರೆ ನಿಮ್ಮ ಎಲ್ಲ ಸಂಸ್ಥಾನವನ್ನು ಬಿಟ್ಟು ಹೊರ ನಡಿಬೇಕು. ನಮಗೆ ಜಯವಾಯಿತು ಅಂತ ಹೇಳಿದರೆ ಈ ಮನೆಯನ್ನೇ ನಿಮಗೆ ಕೊಡ್ತೇವೆ, ಈ ವಿಧವಾದ ಪಂಥಾಹ್ವಾನಕ್ಕೆ ಕರೆದರು. ಆಗ ವರದೇಂದ್ರ ತೀರ್ಥರು ಏನನ್ನು ಆಲೋಚನೆ ಮಾಡದೆ ವಾಕ್ಯಾರ್ಥದಲ್ಲಿ ತಾವು ಕುಳಿತು ತಮ್ಮ ಶಿಷ್ಯರಾಗಿರತಕ್ಕಂತಹ ಜಯರಾಮಾಚಾರ್ಯರಿಂದ ವಿಶಿಷ್ಟವಾದ ರೀತಿಯಲ್ಲಿ ವಾಕ್ಯಾರ್ಥ ನಡೀತಕ್ಕಂಥದ್ದಾಯಿತು. ಆ ವಾಕ್ಯಾರ್ಥದಲ್ಲಿ ಜಯಗಳಿಸಿ ಅವರು ಇಂದು ಪುಣಾಕ್ಷೇತ್ರದಲ್ಲಿ ನೋಡುವ ಏನೊಂದು ವರದೇಂದ್ರ ಮಠ ಇದೆ, ಅದು ವರದಸಿಂಹ ವರದೇಂದ್ರ ತೀರ್ಥರು ಹಾಗೂ ಧೀರಸಿಂಹ ಧೀರೇಂದ್ರ ತೀರ್ಥರ ಪೂರ್ವಾಶ್ರಮದ ಜಯರಾಮಾಚಾರ್ಯರು ಅವರ ವಿದ್ವತ್ತೆ ಹಾಗೂ ವರದೇಂದ್ರ ತೀರ್ಥರ ವಿದ್ವತ್ತೆ ಇದರಿಂದ ಸಂದ ಫಲ ಎಂಬುದಾಗಿ ನಾವು ಆಲೋಚನೆ ಮಾಡಬಹುದಾಗಿರತಕ್ಕಂಥದ್ದಾಗಿದೆ. ತದಾದ ನಂತರದಲ್ಲಿ ರಾಘವೇಂದ್ರ ತೀರ್ಥರು ಸ್ವಪ್ನದಲ್ಲಿ ಬಂದು, ನೀನು ಆಶ್ರಮವನ್ನು ಸ್ವೀಕಾರ ಮಾಡಿ ನನ್ನ ಪೀಠಕ್ಕೆ ಬರಬೇಕು ಎಂಬುದಾಗಿ ಸೂಚನೆ ಕೊಟ್ಟಾಗ ಆ ಕ್ಷಣದಲ್ಲಿ ಅವರು ಕುಂಭಕೋಣದಲ್ಲಿದ್ದದ್ದರಿಂದಾಗಿ ವಿಜಯೀಂದ್ರ ತೀರ್ಥರ ಎದುರು ತಾವು ಫಲವನ್ನಿರಿಸಿ ಅವರು ಸ್ವಯಂ ಆಶ್ರಮವನ್ನು ಅಲ್ಲಿರ್ತಕ್ಕಂತಹ ಪುರೋಹಿತರಿಂದ ತಾವು ಪಡೆದಿದ್ದಾರೆ. ಸಂಚಾರತ್ವೇನ ವರದೇಂದ್ರ ತೀರ್ಥರು ದೊರೆತಾಗ ಅವರಿಂದ ಮಂತ್ರೋಪದೇಶವನ್ನು ಪಡೆದು ನಿರಂತರ ವಾಕ್ಯಾರ್ಥ, ಜ್ಞಾನ ಪ್ರಸಾರ, ತತ್ವಚಿಂತನೆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಂಚಾರ, ಇವುಗಳನ್ನೇ ಅವರು ಮುಖ್ಯ ಕಾಯಕವನ್ನಾಗಿ ಮಾಡಿಕೊಂಡಿದ್ದಾರೆ. ವರದೇಂದ್ರ ತೀರ್ಥರ ಅತ್ಯಂತ ಪ್ರಿಯ ಶಿಷ್ಯರು. ವರದೇಂದ್ರ ತೀರ್ಥರಿಗೆ ಈ ಸಂಸ್ಥಾನವನ್ನು ನಾನು ನನ್ನ ಶಿಷ್ಯರಿಗೆ ಒಪ್ಪಿಸಬೇಕು ಎನ್ನುವ ಮಹದಾಸೆ ಅವರ ಮನದಲ್ಲಿದ್ದರೂ ಕೂಡ
ವರದೇಂದ್ರ ತೀರ್ಥರ ಅವಸಾನ ಕಾಲದಲ್ಲಿ ಧೀರೇಂದ್ರ ತೀರ್ಥರು ಅವರ ಬಳಿಯಲ್ಲಿರಲಿಲ್ಲ. ಆದ್ದರಿಂದ ಅವರು ಭುವನೇಂದ್ರ ತೀರ್ಥರು ಎಂಬುದಾಗಿ ಆ ಪೀಠದಲ್ಲಿ ಬರುವ ರಾಯರ ನಂತರದ 9ನೇ ಪೀಠಾಧಿಪತಿಗಳು. ಅವರಿಗೆ ಆಶ್ರಮವನ್ನಿತ್ತು ಈ ಪೀಠಾಧಿಪತ್ಯವನ್ನು ಸಂಪೂರ್ಣ ನೀವು ನನ್ನ ಶಿಷ್ಯರಾದ ಧೀರೇಂದ್ರ ತೀರ್ಥರಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿದರು. ಆಗ ವರದೇಂದ್ರ ತೀರ್ಥರ ಬೃಂದಾವನ ನಾವು ಪುಣಾಕ್ಷೇತ್ರದಲ್ಲಿ ಕಾಣುತ್ತೇವೆ. ಅಲ್ಲಿಂದ ಭುವನೇಂದ್ರ ತೀರ್ಥರು ಸಂಚಾರತ್ವೇನ ಬಂದು ಧೀರೇಂದ್ರ ತೀರ್ಥರನ್ನು ಎದುರುಗೊಂಡರು. ಧೀರೇಂದ್ರ ತೀರ್ಥರಿಗೆ ಸಂಪೂರ್ಣ ಸಂಸ್ಥಾನದ ಆಧಿಪತ್ಯವನ್ನು ಒಪ್ಪಿಸಿದರೆ ಧೀರೇಂದ್ರ ತೀರ್ಥರು ಕೆಲ ಕಾಲ 1 ತಿಂಗಳ ಕಾಲ ತಾವು ಪೂಜಾರಾಧನೆಯನ್ನೆಲ್ಲ ಮಾಡಿ ಕೊನೆಗೆ ಅವರೊಂದು ಮಾತನ್ನಾಡ್ತಾರೆ. ನಾನು ವಾದ ದಿಗ್ವಿಜಯಕ್ಕೋಸ್ಕರ, ಸಿದ್ಧಾಂತದ ಸ್ಥಾಪನೆಗೋಸ್ಕರ, ಸಿದ್ಧಾಂತದ ಪ್ರಸಾರಕ್ಕೋಸ್ಕರ ರಾಯರಿಂದ ಪ್ರೇರಿತರಾಗಿ ಆಶ್ರಮವನ್ನು ನಾವು ಪಡೆದಿದ್ದೇವೆ. ಆದ್ದರಿಂದ ಈ ಪೀಠಾಧಿಪತ್ಯದ ಜವಾಬ್ದಾರಿ ಅದು ಗುರುಗಳು ನಿಮಗೆ ಒಪ್ಪಿಸಿದ್ದಾರೆ, ನೀವು ಅದನ್ನು ಮುಂದುವರಿಸಿ, ನಾನು ಈ ಜ್ಞಾನದ ಪ್ರಸಾರ ಈ ಕಾರ್ಯಕ್ರಮದಲ್ಲಿ ನಾನು ತೊಡಗುತ್ತೇನೆ ಅಂತ ಮಹತ್ತರವಾಗಿರತಕ್ಕಂತಹ ವೈರಾಗ್ಯವನ್ನು ತಾಳಿ ಅವರು ಎಲ್ಲ ಕಡೆಯಲ್ಲಿಯೂ ಕೂಡ ಸಂಚಾರವನ್ನು ಮಾಡುತ್ತಾ ಹಲವಾರು ಗ್ರಂಥಗಳನ್ನು ಬರೆಯುವುದರ ಮೂಲಕ ವಿಷಯವಾಕ್ಯ ಸಂಗ್ರಹ, ಕಾರಕವಾದ, ಮಹಾನಾರಾಯಣೋಪನಿಷದ್ ವ್ಯಾಖ್ಯಾನ, ಪುರುಷ ಸೂಕ್ತ ವ್ಯಾಖ್ಯಾ, ಮನ್ಯು ಸೂಕ್ತ ವ್ಯಾಖ್ಯಾ, ಲಕ್ಷ್ಮೀ ಸೂಕ್ತ ವ್ಯಾಖ್ಯಾ, ಅಂಬರಣಿ ಸೂಕ್ತಕ್ಕೆ ವ್ಯಾಖ್ಯಾನವನ್ನು ಮಾಡತಕ್ಕಂಥವರಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಗುರುಗುಣಸ್ತವನ ಎಂಬಂತಹ ಗ್ರಂಥವನ್ನು ಬರೆದಿರತಕ್ಕಂತಹ ವಾದೀಂದ್ರ ತೀರ್ಥರ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಮಾಡತಕ್ಕಂಥವರಾಗಿದ್ದಾರೆ. ಅಪ್ಪಣ್ಣಾಚಾರ್ಯರು ಬರೆದಿರತಕ್ಕಂತಹ ರಾಯರ ಸ್ತೋತ್ರಕ್ಕೂ ಕೂಡ ವ್ಯಾಖ್ಯಾನವನ್ನು ಮಾಡಿರತಕ್ಕಂತಹ ಮಹಾನುಭಾವರು. ರಾಯರ ಸ್ತೋತ್ರದ ವ್ಯಾಖ್ಯಾನವನ್ನು ನಾವು ನೋಡುವಾಗಲಂತೂ ನಿರಸ್ತದೋಷ ನಿರವದ್ಯ ಬೇಟ ಪ್ರತ್ಯರ್ಥಿ ಮುಖತ್ವ ನಿಧಾನ ಭಾಷ ವಿದ್ವತ್ ಪರಿಜ್ಞೇಯ ಮಹಾವಿಶೇಷ ವಾಗ್ವೈಖರಿ ನಿರ್ಜಿತ ಭವ್ಯಶೇಷ ಎಂಬುದಾಗಿ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುತ್ತಾ, ದೋಷದೂರರು, ಯಾವುದೇ ರೀತಿಯಾಗಿರ್ತಕ್ಕಂಥ ರಾಗದ್ವೇಷಾದಿಗಳು ಇವರಲ್ಲಿಲ್ಲ, ಇವರು ಮಾತನಾಡುವಾಗ ಎದುರುಗಡೆಗೆ ಇವರಿಗೆ ಮೂಕತ್ವವು ತಂದು ಬಿಡುತ್ತದೆ. ಹೀಗೆಲ್ಲ ರಾಯರನ್ನು ಅಪ್ಪಣ್ಣಾಚಾರ್ಯ ಸ್ತೋತ್ರ ಮಾಡುತ್ತಾ ಅಪ್ಪಣ್ಣಾಚಾರ್ಯರ ಒಂದು ಸಂಗತಿಯನ್ನು ಇಲ್ಲಿ ಧೀರೇಂದ್ರ ತೀರ್ಥರು ಅವರ ತಮ್ಮ ವ್ಯಾಖ್ಯಾನದಲ್ಲಿ ಉಲ್ಲೇಖ ಮಾಡ್ತಾರೆ. ಅವರೊಂದು ಮಾತನಾಡ್ತಾರೆ, ಇಲ್ಲಿ ವಾಗ್ವೈಖರಿ ನಿರ್ಜಿತ ಭವ್ಯಶೇಷ ಅಂತ ಹೇಳುವಾಗ, ಶೇಷ ಅಂದರೆ ಶೇಷಾಚಾರ್ಯರು ಎಂಬಂತಹ ಅದ್ವೈತಿ ಪಂಡಿತರು ಅವರನ್ನು ತಮ್ಮ ಮಾತಿನ ವೈಖರಿಯಿಂದಾಗಿ ಇವರನ್ನು ಜಯಿಸಿದ್ದಾರೆ ಎಂಬುವಂತಹ ಅಪೂರ್ವವಾದ ವಿಷಯವನ್ನು ಧೀರೇಂದ್ರ ತೀರ್ಥರು ತಮ್ಮ ವ್ಯಾಖ್ಯಾನದಲ್ಲಿ ತೋರಿಸಿದ್ದಾರೆ. ಹೀಗೆ ಅವರು ಹಲವಾರು ಮಜಲುಗಳಲ್ಲಿ ಸಾಧನೆ ಮಾಡುವ ಮೂಲಕ ಅವರ ಬಳಿಯಲ್ಲಿ, ವರದೇಂದ್ರ ತೀರ್ಥರ ಬಳಿಯಲ್ಲಿ ಪೂನಾಕ್ಷೇತ್ರದಲ್ಲಿ ಜಗನ್ನಾಥದಾಸರು ಹರಿಕಥಾಮೃತ ಸಾರವನ್ನು ರಚನೆ ಪ್ರಾರಂಭ ಮಾಡಿದ್ದಾರೆ. ಅವರು ಕೆಲ ಕಾಲ ಧೀರೇಂದ್ರ ತೀರ್ಥರೊಟ್ಟಿಗೆ ಇದ್ದು ಹಲವಾರು ಸಂಧಿಗಳನ್ನು ಅವರೊಟ್ಟಿಗೆ ವಾಕ್ಯಾರ್ಥಗಳ ಮೂಲಕ ಬೇರೆ ಬೇರೆ ಮೊದಲಾದವು ಚರ್ಚಿಸಿ ಹೊರಬಂದಿದೆ ಗ್ರಂಥ ಎನ್ನುವುದು ಕೂಡ ನಾವು ಇತಿಹಾಸದ ಪುಟಗಳಲ್ಲಿ ಕಾಣಬಹುದು. ಅಷ್ಟು ಮಾತ್ರ ಅಲ್ಲ, ರಾಯರ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಎಂಬಂತಹ ಗ್ರಂಥಕ್ಕೆ ಧ್ಯಾನ ಶ್ಲೋಕವನ್ನು ಕೊಟ್ಟ ಮಹಾನುಭಾವರು ತಪ್ತ ಕಾಂಚನ ಸಂಕಾಶಂ ಅಷ್ಟಮಾಲಾ ಕಮಂಡಲಂ ದೌರ್ಭ್ಯಾಂ ದಧಾನಂ ಕಾಷಾಯ ವಸನಂ ರಾಮಮಾನಸಂ ಯೋಗೀಂದ್ರ ತೀರ್ಥ ವಂದ್ಯಾಂಘ್ರಿಂ ತುಳಸೀಧಾಮ ವಕ್ಷಸಂ ಜ್ಞಾನಭಕ್ತಿ ತಪಪೂರ್ಣಂ ಧ್ಯಾಯೇತ್ ಸರ್ವಾರ್ಥ ಸಿದ್ಧಯೇ ಎಂಬಂತಹ ಧ್ಯಾನ ಶ್ಲೋಕವನ್ನು ಕೊಟ್ಟ ಮಹಾನುಭಾವರು ಧೀರೇಂದ್ರ ತೀರ್ಥರು. ಅಂಗನ್ಯಾಸ ಕರನ್ಯಾಸವನ್ನು ಕೊಟ್ಟ ಮಹಾನುಭಾವರು. ಅವರ ಅಂತ್ಯಕಾಲದಲ್ಲಿ ಅವರು ಹೊಸರಿತ್ತಿ ಕ್ಷೇತ್ರದ ನದಿ ತೀರದಲ್ಲಿ ಈಗ ನಾವು ಬೃಂದಾವನವನ್ನು ಕಾಣುತ್ತೇವೆ, ಪಟ್ಟಣದ ಮಧ್ಯೆ ಇದ್ದರು. ಅಲ್ಲಿಯೇ ಅವರು ತಮ್ಮ ಶರೀರವನ್ನು ಇರಿಸಲಾಗಿತ್ತು. ಕಾರಣಾಂತರಗಳಿಂದ 48 ದಿನಗಳಾದ ನಂತರದಲ್ಲಿ ತೆರೆಯಲಾಗಿರಲಿಲ್ಲ. ಮುಂದೆ ಅದೇ ಪರಂಪರೆಯಲ್ಲಿ ಬರುವ ಒಬ್ಬ ಯತಿಗಳಿಗೆ ಪ್ರೇರಣೆಯಾಗಿ ಅದನ್ನು ತೆರೆಸಿದರೆ ಅದು ತುಂಬ ದಿನಗಳು ಕಳೆದಿದೆ. ಹಾಗಿದ್ದರೂ ಕೂಡ ಅಂದು ಇರಿಸಿದಾಗ ಹೇಗಿತ್ತೋ ಹಾಗೇ ಶರೀರ ಇತ್ತು, ಹಾಗೇ ತಪೋನಿಷ್ಠರಾಗಿ ಅವರಲ್ಲಿ ಕುಳಿತಿದ್ರೇನೋ ಎಂಬಂತೆ ಭಾಸವಾಗುತ್ತಿತ್ತು ಎನ್ನುವುದನ್ನೆಲ್ಲ ನಾವು ಬೇರೆ ಬೇರೆ ಮೂಲಗಳ ಮುಖಾಂತರ ನಾವು ಕೇಳಿ ತಿಳಿತೇವೆ. ಮತ್ತು ಅಲ್ಲಿಯ ಜನರೆಲ್ಲರೂ ಕೂಡ ಅವರನ್ನು ತಂದು ಅಲ್ಲಿ ನದಿ ತೀರದಲ್ಲಿ ಇರಿಸಿ ಮತ್ತು ಬೃಂದಾವನ ಕಳಾಕರ್ಷಣಾದಿಗಳನ್ನೆಲ್ಲ ಮಾಡಿದ್ದಾರೆ. ತುಂಬ ಜಾಗೃತವಾದ ಸ್ಥಳ. ಇಂದಿಗೂ ಕೂಡ ಧೀರೇಂದ್ರ ತೀರ್ಥರ ಸನ್ನಿಧಾನಕ್ಕೆ
ಒಮ್ಮೆ ಭೇಟಿ ಕೊಟ್ಟು ಅವರ ಬೃಂದಾವನ ದರ್ಶನ ಪಡೆದು ಯಾರು ನಮಿಸ್ತಾರೋ ಅವರಿಗೆ ಎಲ್ಲ ವಿಧವಾದ ಅನುಗ್ರಹವನ್ನು ಮಾಡುತ್ತಾರೆ. ಅವರು ತಮ್ಮ ಬಲಬದಿಯಲ್ಲಿ ತಮ್ಮ ಪರಂಪರೆಯಲ್ಲಿ ಬರುವ ಸುಶೀಲೇಂದ್ರ ತೀರ್ಥರನ್ನು ಕೂಡಿಸಿಕೊಂಡು ರಾಯರು ಕೂಡ ಅಲ್ಲಿ ಒಂದು ಮೃತ್ತಿಕಾ ರೂಪದಲ್ಲಿ ಸನ್ನಿಹಿತರಾಗಿರತಕ್ಕಂತಹ ವಿಶಿಷ್ಟವಾದ ಕ್ಷೇತ್ರ. ಅಂಥ ಕ್ಷೇತ್ರದಲ್ಲಿರುವ ಧೀರೇಂದ್ರ ತೀರ್ಥರು ಅವರ ಚರ್ಮಶ್ಲೋಕವೇ ಹೇಳುವಂತೆ ಧರಣಿ ಮಂಡಲೆ ಭೂಮಂಡಲದಲ್ಲಿ ಖ್ಯಾತಿಯನ್ನು ಹೊಂದಿದ್ದಾರೆ. ಯಾವುದರಿಂದ? ಧೈರ್ಯಾದಿ ಗುಣಬ್ರಹ್ಮಿತಂ. ಯಾರೇ ವಾಕ್ಯಾರ್ಥಕ್ಕೆ ಬಂದರೂ ಕೂಡ ಹಿಂಜರಿತಿರಲಿಲ್ಲ. ವಿಶಿಷ್ಟವಾದ ಧೈರ್ಯ ಅವರಲ್ಲಿತ್ತು. ಅಷ್ಟು ವಿದ್ವತ್ತೆ ಅವರಲ್ಲಿ ನಾವು ಕಾಣಬಹುದಾಗಿರತಕ್ಕಂಥದ್ದಾಗಿದೆ. ಧಿಕ್ಕೃತ ಅಶೇಷವಾದೀಭಂ. ಯಾರು ಬಂದು ಎದುರು ನಿಂತರೂ ಕೂಡ ಎಲ್ಲರನ್ನೂ ಕೂಡ ಅವರು ತಮ್ಮ ವಾದ ಚಾತುರ್ಯದಿಂದ ಅವರನ್ನು ಮಣಿಸಿಬಿಡತಕ್ಕಂಥವರಾಗಿದ್ದರು. ಆದ್ದರಿಂದ ಶೇಷ ಯಾವುದು ಉಳಿತಾನೇ ಇರಲಿಲ್ಲಂತೆ. ಎಲ್ಲ ವಾದಿಗಳೆಂಬ ಆನೆಗಳನ್ನು ನಾವು ಆನೆಗಳನ್ನು ಸೋಲಿಸಿರ್ತಕ್ಕಂತಹ ಆನೆಯನ್ನು ಸೆದೆಬಡಿಯುವುದು ಅಂದರೆ ಯಾವುದು? ಧೀರ ಸಿಂಹ ಗುರುಂಭಜೆ. ಆದ್ದರಿಂದ ಇವರನ್ನು ಧೀರ ಸಿಂಹ ಅಂತ ಕರೆದಿದ್ದಾರೆ. ಇವರ ಗುರುಗಳು ವಾದಿಸಿಂಹ, ಇವರು ಧೀರಸಿಂಹ. ವರದೇಂದ್ರ ತೀರ್ಥರು ಅವರಿಗೆ ವರದ ಸಿಂಹ ಎಂಬುದಾಗಿ ಕರೀತಾರೆ, ಇವರಿಗೆ ಧೀರಸಿಂಹ ಎಂಬುದಾಗಿ ಕರೀತಾರೆ. ವಾದದಲ್ಲಿ ಇವರಿಬ್ಬರೂ ಕೂಡ ಸಿಂಹರು. ಆ ಧೀರಸಿಂಹ ಎಂಬುದಾಗಿ ಕರೆಸಿಕೊಳ್ಳುವ ಧೀರೇಂದ್ರ ತೀರ್ಥರ ಚಿಂತನೆ ನಾವು ಈ ಒಂದು ಸತ್ರದಲ್ಲಿ ಜ್ಞಾನಗಮ್ಯ ವಾಹಿನಿಯಲ್ಲಿ ನಾವೆಲ್ಲರೂ ಕೂಡ ಆಲಿಸಿದ್ದೇವೆ. ಈ ಚಿಂತನೆಯಿಂದ ಬಂದಿರತಕ್ಕಂತಹ ಫಲ ನಮ್ಮ ಮುಂದಿನ ಔನ್ನತ್ಯಕ್ಕೆ ನಮಗೆಲ್ಲರಿಗೂ ಕೂಡ ಜ್ಞಾನದ ಅಭಿವೃದ್ಧಿಗೆ ಕಾರಣವಾಗಲಿ ಎಂಬುದಾಗಿ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಜಯತಿ ಹರಿರಚಿಂತ್ಯ ಸರ್ವದೇವೈಕ ವಂದ್ಯ ಪರಮಗುರುರಭೀಷ್ಟ ವಾಪ್ತಿ ತತ್ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋಸೌ ಶ್ರೀಪತೇರ್ಮಾನದೋನಃ. ಶ್ರೀಕೃಷ್ಣಾರ್ಪಣಮಸ್ತು.